ಎಷ್ಟು ದಿನ ಅಜ್ಞಾತವಾಗಿದ್ದ ಭವಾನಿ ರೇವಣ್ಣ ಕೊನೆಗೂ ಕೂಡ ಇವತ್ತು ಪ್ರತ್ಯಕ್ಷರಾಗಿರೋದು. ಕೊನೆಗೂ ಕೂಡ ಎಸ್ಐಟಿ ವಿಚಾರಣೆಗೆ ಹಾಜರಾಗಿದ್ದಾರೆ. ಭವಾನಿ ಎಷ್ಟು ದಿನ ಕಣ್ತಪ್ಪಿಸಿಕೊಂಡು ಓಡಾಡ್ತಾ ಇದ್ರು. ಇವತ್ತು ಮಧ್ಯಂತರ ನಿರೀಕ್ಷಣಾ ಜಾಮೀನು ಸಿಕ್ಕಿದೆ ಹೈಕೋರ್ಟ್ನಿಂದ. ಮಧ್ಯಂತರ ನಿರೀಕ್ಷಣಾ ಜಾಮೀನು ಸಿಗ್ತಾ ಇದ್ದಂತೆ ಎಸ್ಐಟಿ ವಿಚಾರಣೆಗೆ ಇವತ್ತು ಹಾಜರಾಗಿರೋದು. ಕಿಡ್ನಾಪ್ ಕೇಸ್ ಸಂಬಂಧ ಎಸ್ಐಟಿಯಿಂದ ವಿಚಾರಣೆ ಆಗ್ತಾ ಇದೆ. ಮಧ್ಯಾಹ್ನ 1 ಗಂಟೆಯಿಂದ ಸಾಯಂಕಾಲ 5 ಗಂಟೆಯವರೆಗೂ ಕೂಡ ಎಂಕ್ವೈರಿ ಆಗುತ್ತೆ. ನೋಡಿ, ಭವಾನಿ ರೇವಣ್ಣ I-10 ಕಾರಲ್ಲಿ ಬಂದು ಇಳಿದು ಇವತ್ತು ವಿಚಾರಣೆಗೆ ಹಾಜರಾಗಿರೋದು ಗಮನಿಸ್ತಾ ಇದ್ದೀರಾ. ಭವಾನಿ ರೇವಣ್ಣಂಗೆ ಹೈಕೋರ್ಟ್ನಿಂದ ಇವತ್ತು ಮಧ್ಯಂತರ ಜಾಮೀನು ಸಿಕ್ಕಿದೆ. ಜಾಮೀನು ಸಿಗ್ತಾ ಇದ್ದಂತೆ ಎಸ್ಐಟಿ ವಿಚಾರಣೆಗೆ ಹಾಜರಾಗಿದ್ದಾರೆ. 1 ಗಂಟೆಯಿಂದ ವಿಚಾರಣೆ ನಡೀತಾ ಇದೆ. ಜೂನ್ 14ರವರೆಗೂ ಕೂಡ ಭವಾನಿಗೆ ಮಧ್ಯಂತರ ರಿಲೀಫ್, ತನಿಖೆಗೆ ಸಹಕರಿಸುವಂತೆ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಒಂದಷ್ಟು ಷರತ್ತುಗಳನ್ನು ವಿಧಿಸಿರೋದು. ನೋಡಿ, ಬೆಳಗ್ಗೆ ಜಾಮೀನು ಸಿಗುತ್ತೆ, ಮಧ್ಯಾಹ್ನ ವಿಚಾರಣೆಗೆ ಎಂಟ್ರಿ ಕೊಟ್ಟಿದ್ದಾರೆ. ವಿಚಾರಣೆ ಆಗ್ತಾ ಇದೆ. ಈಗ ವಿಚಾರಣೆಗೆ ಸಹಕರಿಸುವಂತೆ ಹೈಕೋರ್ಟ್ ಸೂಚನೆಯನ್ನ ಕೂಡ ಕೊಟ್ಟಿತ್ತು. ಜಾಮೀನು ಮಂಜೂರಾಗ್ತಾ ಇದ್ದಂತೆ ಎಸ್ಐಟಿಯ ಮುಂದೆ ಹಾಜರಾಗಿದ್ದಾರೆ. ಈಗ ವಿಚಾರಣೆಯನ್ನ ಎದುರಿಸ್ತಾ ಇದ್ದಾರೆ. ಜೂನ್ 14ರವರೆಗೆ ಭವಾನಿಗೆ ಮಧ್ಯಂತರ ರಿಲೀಫ್, ತನಿಖೆಗೆ ಸಹಕರಿಸಬೇಕು ಅಂತ ಹೇಳಿ ಹೈಕೋರ್ಟ್ ಇವತ್ತು ಸೂಚನೆಯನ್ನ ಕೊಡುತ್ತೆ. ಆ ಹಿನ್ನೆಲೆಯಲ್ಲಿ ಇವತ್ತು ತನಿಖೆಗೆ ಹಾಜರಾಗಿರೋದು. ನೋಡಿ, ಭವಾನಿ ರೇವಣ್ಣ ಬಂದಂತ ಕಾರನ್ನ ನೋಡ್ತಾ ಇದ್ದೀರಾ. ಮಾಧ್ಯಮಗಳ ಕಣ್ತಪ್ಪಿಸೋದಕ್ಕೆ ನೌಟಂಕಿ ಆಟ ಭವಾನಿ ಆಡಿರೋದು. ಬಂದಿದ್ದು ಬೆನ್ಸ್ ಕಾರಲ್ಲಿ, ಅದಾದ್ಮೇಲೆ ದಾರಿ ಮಧ್ಯದಲ್ಲಿ ಬದಲಾಗ್ಬಿಡುತ್ತೆ. ಆ ಬೆನ್ಸ್ ಇದ್ದಿದ್ದು I-10 ಆಗಿ ಬದಲಾಗ್ಬಿಡುತ್ತೆ. ನೋಡಿ, ಮಹಾರಾಣಿ ಕಾಲೇಜ್ವರೆಗೂ ಕೂಡ ಬೆನ್ಸ್ ಕಾರಲ್ಲಿ ಬರ್ತಾರೆ. ಅದಾದ ಬಳಿಕ ಸಡನ್ ಆಗಿ ಕಾರು ಚೇಂಜ್ ಆಗಲ್ಲ. ಆ ಕಾರಿಂದ ಇವರು ಬೇರೆ ಕಾರಿಗೆ ಚೇಂಜ್ ಆಗ್ಬಿಡ್ತಾರೆ. I-10 ಕಾರಲ್ಲಿ ಎಸ್ಐಟಿ ಕಚೇರಿಗೆ ಎಂಟ್ರಿ ಕೊಡೋದು. ವೈಟ್ ಕಲರ್ I-10 ಗಾಡಿ KA 04MY 5703 ಕಾರಲ್ಲಿ ಎಸ್ಐಟಿ ಕಚೇರಿಗೆ ಆಗಮಿಸ್ತಾರೆ. ಮುಖ ಮುಚ್ಕೊಂಡು ಎಸ್ಐಟಿ ಕಚೇರಿಯ ಒಳಗೆ ಎಂಟ್ರಿ. ಮುಜುಗರವನ್ನ ತಪ್ಪಿಸ್ಕೊಳ್ಳೋದಕ್ಕೆ ಮುಖ ಮುಚ್ಕೊಂಡು ಎಸ್ಐಟಿ ಕಚೇರಿಯ ಒಳಗಡೆ ಎಂಟ್ರಿ ಕೊಡ್ತಾರೆ ವಕೀಲರ ಜೊತೆಗೆ. ನೋಡಿ, ಗಮನಿಸ್ತಾ ಇದ್ದೀರಾ. ಭವಾನಿ ರೇವಣ್ಣ ಎಸ್ಐಟಿ ಕಚೇರಿಗೆ ಬಂದಂತಹ ಗ್ರ್ಯಾಂಡ್ I-10 ಗಾಡಿಯನ್ನ, ವೈಟ್ ಕಲರ್ ಇದೇ ಗಾಡಿಲಿ ಎಸ್ಐಟಿ ಕಚೇರಿಯ ಒಳಗಡೆ ಹೋಗ್ತಾರೆ ಮುಖ ಮುಚ್ಕೊಂಡು. ಇದೆಲ್ಲದರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್. ನಮ್ಮ ಜೊತೆಗೆ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ರೂಪೇಶ್, ಇಷ್ಟು ದಿನಗಳ ಕಾಲ ಚಳ್ಳೆ ಹಣ್ಣು ತಿನ್ನಿಸ್ಕೊಂಡು ಓಡಾಡ್ತಿದ್ರು ಎಸ್ಐಟಿ ಅಧಿಕಾರಿಗಳು. ಎಲ್ಲಿ ಹುಡುಕಾಡಿ ತಡ್ಕಾಡಿದ್ರು ಕೂಡ ಸಿಕ್ಲಿಲ್ಲ. ಭವಾನಿ ರೇವಣ್ಣ ಎಲ್ಲೂ ಇಲ್ಲ. ಆದರೆ ಇವತ್ತು ಹೈಕೋರ್ಟ್ನಿಂದ ಮಧ್ಯಂತರ ಜಾಮೀನು ಸಿಗ್ತಾ ಇದ್ದಂತೆ ಇವತ್ತು ಎಸ್ಐಟಿ ಕಚೇರಿಗೆ ಹಾಜರಾಗಿದ್ದಾರೆ. ಮಧ್ಯಾಹ್ನ 1 ಗಂಟೆಗೆ ಯಾವ ರೀತಿ ವಿಚಾರಣೆ ಆಗ್ತಾ ಇದೆ, ವಿಚಾರಣೆಯ ಬಗ್ಗೆ ಸದ್ಯಕ್ಕೆ ಅಪ್ಡೇಟ್ ಏನ್ ಸಿಗ್ತಾ ಇದೆ ರೂಪೇಶ್? ಪೂರ್ಣಿಮಾ, ಇಲ್ಲಿ ಅವರಿಗೆ ಭವಾನಿ ರೇವಣ್ಣಗೆ ಜಾಮೀನು ಅರ್ಜಿಯನ್ನು ವಜಾ ಮಾಡಿತ್ತು ಕೆಲವೊಂದು ಕೋರ್ಟ್. ಅದೇ ರೀತಿಯಾಗಿ ಇಲ್ಲಿ ಹೈಕೋರ್ಟ್ಗೆ ಆ ಅರ್ಜಿಯನ್ನ ಮೇಲ್ಮನವಿಯನ್ನು ಸಲ್ಲಿಸಿದ್ರು. ಇಲ್ಲಿ ಹೈಕೋರ್ಟ್ ಹೇಳಿತ್ತು ಅವ್ರನ್ನ ಬಂಧಿಸೋದಿಲ್ಲ, ಬಂಧದಂತೆ ಪ್ರೊಟೆಕ್ಷನ್ ಕೊಡಿ ಅಂತ ಹೇಳಿ. ಅದೇ ರೀತಿಯಾಗಿ 1 ಗಂಟೆಯಿಂದ 5 ಗಂಟೆಯವರೆಗೆ ಎಸ್ಐಟಿಗೆ ವಿಚಾರಣೆ ಹಾಜರಾಗಬೇಕು ಅಂತೇಳಿ ಯಾವಾಗಲೂ ಅಗತ್ಯ ಇರುತ್ತೆ. ಇವತ್ತು 1 ಗಂಟೆಗೆ ಒಳಗಡೆ ಹೋಗಬೇಕು. ಅದೇ ರೀತಿಯಾಗಿ ಇನ್ನು ಯಾವಾಗ ಕರೀತಾರೋ ಅವಾಗ ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ಹೈಕೋರ್ಟ್ ಹೇಳಿತ್ತು. ಇದರನ್ವಯ ಭವಾನಿ ರೇವಣ್ಣ ಅವರು ಬಂದಿದ್ದಾರೆ. ಭವಾನಿ ರೇವಣ್ಣ ಬಂದಿದ್ದರಿಂದಲೂ ಕೂಡ ಒಂದಿಷ್ಟು ಇಂಟ್ರೆಸ್ಟಿಂಗ್ ವಿಚಾರ ಇದೆ. ಯಾಕಂತ ಹೇಳಿದ್ರೆ ಮಾಧ್ಯಮಗಳಿಗೆ ಕಣ್ಣು ತಪ್ಪಿಸಬೇಕು ಅಂತೇಳಿ ಭವಾನಿ ರೇವಣ್ಣ ಅವರು ಮಹಾರಾಣಿ ಕಾಲೇಜ್, ಯಾಕಂತ ಹೇಳಿದ್ರೆ ಈ ಭಾಗದಿಂದ ಬರ್ತಾರೆ, ಮಹಾರಾಣಿ ಕಾಲೇಜರು ಕೂಡ ಬರುವಾಗ ಇಲ್ಲಿ ಬೆನ್ಸ್ ಕಾರ್ನಲ್ಲಿ ಬರ್ತಾರೆ. ಅದಾದ ಬಳಿಕ ಅಲ್ಲೇ ಶಿಫ್ಟ್ ಆಗುತ್ತೆ. ಅಲ್ಲಿಂದ ಇಲ್ಲಿ ಮತ್ತೊಂದು ಕಾರ್ ಹತ್ಕೊಂತಾರೆ. ಅದು I-10 ಕಾರ್. I-10 ಕಾರ್ನಲ್ಲಿ ಹತ್ಕೊಂಡು ಅವರು ಎಸ್ಐಟಿ ಕಚೇರಿಗೆ ಬರ್ತಾರೆ. ಈ ಮೂಲಕ ಮಾಧ್ಯಮಗಳಿಗೆ ಕಣ್ಣು ತಪ್ಪಿಸಬೇಕು ಅಂತೇಳಿ ಒಂದು ಪ್ರಯತ್ನವನ್ನು ಪಡ್ತಾರೆ. ಅದೇ ರೀತಿಯಾಗಿ ಒಳಗಡೆ ಒಂದಿಷ್ಟು ತನಿಖೆಗಳಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಇಲ್ಲಿ ಸಂತ್ರಸ್ತೆ ಎಷ್ಟು ದಿನಗಳಿಂದ ಪರಿಚಯ ಅಂತೇಳಿ ಶುರು ಮಾಡಿ ತನಿಖೆಯನ್ನು ಆರಂಭಿಸ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಮೊದಲಾಗಿ ಸ್ಟೇಟ್ಮೆಂಟ್ ಅನ್ನ ಪಡ್ಕೊಳ್ತಾ ಇದ್ದಾರೆ ಭವಾನಿ ರೇವಣ್ಣದು. ಅದಾದ ಬಳಿಕವಾಗಿ ಇಲ್ಲಿ ಸಂತ್ರಸ್ತೆಗೆ ಕಿಡ್ನಾಪ್ ಪ್ರಕರಣ ಸಂಬಂಧಪಟ್ಟಂತೆ ಅವರಿಗೆ ವಿಚಾರಣೆ ಎದುರಿಸ್ತಾ ಇದ್ದಾರೆ. ಸಂತ್ರಸ್ತೆ ಎಷ್ಟು ದಿನಗಳಿಂದ ಪರಿಚಯ ಇದ್ದಿದ್ದೇ ಹೌದಾ, ಆದರೆ ಅವರು ಎಷ್ಟು ವರ್ಷಗಳ ಕಾಲ ಅವ್ರ ಮನೆಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು. ಅದೇ ರೀತಿಯಾಗಿ ಸಂತ್ರಸ್ತರ ಕುಟುಂಬಕ್ಕೆ ಬೆದರಿಕೆಯನ್ನು ಹಾಕಿದ್ದಾರೆ ಅಂತ ಹೇಳ್ತಾ ಇದ್ರಿ. ಅದು ಸಂಬಂಧಪಟ್ಟಂತೆ ಕಾಲ್ ಮಾಡಿದ್ ಹೌದಾ ಅಥವಾ ಹೌದಾ ಅಲ್ಲ ಅಂತ ಹೇಳಿದ್ರೆ ಕಾಲ್ ಮಾಡಿದಂತಹ ಏನು ಕಾಲ್ ಲಾಗ್ಸ್ ಇರ್ಬೋದು, ಅದೇ ರೀತಿ ರೆಕಾರ್ಡಿಂಗ್ ಇರ್ಬೋದು, ಇವೆಲ್ಲವನ್ನು ಕೂಡ ಇಟ್ಟು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಭವಾನಿ ರೇವಣ್ಣ ಅವರು ಇನ್ನೊಂದಿಷ್ಟು ಪ್ರಕರಣ ಸಂಬಂಧಪಟ್ಟಂತೆ ಇಲ್ಲಿ ಅವರು ಸಂಬಂಧಪಟ್ಟ ಬಲವಾಗಿರ್ತಕ್ಕಂಥ ಆಡಿಯೋ ಸಾಕ್ಷ್ಯ
ಸಾಕ್ಷ್ಯಗಳಿದೆ ಅಂತೇಳಿ ಹೇಳಲಾಗ್ತಾ ಇತ್ತು. ಈ ಎಲ್ಲಾ ಸಾಕ್ಷ್ಯಗಳನ್ನು ಪ್ರೊಡ್ಯೂಸ್ ಮಾಡಿ ಭವಾನಿ ರೇವಣ್ಣನ ತನಿಖೆ ಮಾಡಲಾಗ್ತಾ ಇದೆ. ಕೇವಲ ಇವತ್ತು ತನಿಖೆ ಮುಗಿಯೋದಿಲ್ಲ, ಯಾಕಂತ ಹೇಳಿದ್ರೆ ಇವತ್ತು ಸ್ಟೇಟ್ಮೆಂಟ್ ಅನ್ನು ಪಡ್ಕೊಂಡು ಒಂದಿಷ್ಟು ಕ್ವಶನ್ಗಳನ್ನ ಉತ್ತರವನ್ನು ಪಡ್ಕೊಳ್ತಾರೆ. ಅದಾದ ಬಳಿಕವಾಗಿ ಯಾಕಂತ ಹೇಳಿದ್ರೆ ಭವಾನಿ ರೇವಣ್ಣ ಅವರು ಸಂಬಂಧಪಟ್ಟಂತೆ ದೊಡ್ಡ ಮಟ್ಟಿಗೆ ಆರೋಪ ಇರೋದ್ರಿಂದ ಇಲ್ಲಿ ನಾಳೆನೂ ಕೂಡ ಅವರಿಗೆ ತನಿಖೆಗೆ ಬರುವಂತೆ ಸೂಚನೆ ಕೊಡುವಂತ ಸಾಧ್ಯತೆ ಕೂಡ ಕಾಣಸಿಗ್ತಾ ಇದೆ ಇಲ್ಲಿ ಪೂರ್ಣಿಮಾ. ಥ್ಯಾಂಕ್ ಯು ರೂಪೇಶ್ ತಮ್ಮೆಲ್ಲ ಮಾಹಿತಿಗಾಗಿ.